ಓಹ್, ರೂಫ್ ರೂಫ್ ಇದಕ್ಕೂ ರೂಫ್ ಇದಲ್ರಿ ಸರ, ವಿಮಾನಕ್ಕೂ ರೂಫ್ ಇದೆ ನೋಡ್ರಿ. ರೂಫ್ ಟಾಪ್ ಇದೆ ನೋಡ್ರಿ. ರೂಫ್ ಟಾಪ್ ಆಫ್ ಸ್ಟೇರಿಂಗ್. ನೋಡ್ರಿ, ಎರಡು ಸೈಡಲ್ಲಿ ಇದ್ದಾವೆ. ಅರೆ, ವೆಹಿಕಲ್ ಬ್ರೇಕ್ ಇದ್ದಂಗೆ ಇದ್ದಾವೆ ನೋಡ್ರಿ. ಸೇಮ್ ಗೇರ್ಗಳು, ಕಾರಿಗೆ ಗೇರ್ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಇದೆ ನೋಡ್ರಿ. ಬೇರೆ ಯುದ್ಧ ವಿಮಾನ ಹೇಗಿರುತ್ತೆ ಒಳಗಡೆ ಅಂತ ಈ ರೀತಿ ಸೆಟಪ್ ಇರೋದು ನೋಡಿ. ಸಾಮಾನ್ಯ ಜನಗಳಿಗೂ ಗೊತ್ತಾಗಲಿ ಅಂತ ಇಲ್ಲಿ ಸೆಟಪ್ಪನ್ನು ರೆಡಿ ಮಾಡಿದ್ದಾರೆ. ಕರ್ನಾಟಕದ ನಿಪ್ಪಾಣಿ ತಾಲೂಕು, ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಲ್ಲಿ ಇದು ಹೈವೇ ಹತ್ರ, NH4 ಹೈವೇ ಹತ್ರ ಪಕ್ಕದಲ್ಲೇ ಇದನ್ನು ಮಾಡಿದ್ದಾರೆ. ಎಕ್ಸಿಬಿಷನ್ ಇಟ್ಟಿದ್ದಾರೆ. ಯಾವಾಗಲೂ ಇರುತ್ತೆ. ನೀವು ಯಾವಾಗಾದರೂ ಈಗ ಹೈವೇಯಿಂದ ಪಕ್ಕದಿಂದ ಹೋಗ್ತಾ ಇದ್ದರೆ ಬಂದು ಇಳಿದು ನೋಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಸಿಲಿಂಡರ್ಗಳು ಇರ್ತವೆ ಒಳಗಡೆ. ಬಿಸಿಲಲ್ಲಿ ಸ್ವಲ್ಪ ನೋಡೋಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಒಳಗಡೆ ಆಕ್ಸಿಜನ್ ಪೂರ ಕಾದಿರುತ್ತಲ್ಲ, ಹಾಗಾಗಿ ನೋಡಿ ಯಾವ ರೀತಿ ಇದೆ ಯುದ್ಧ ವಿಮಾನ ನೋಡ್ರಿ. ಇದು ನೋಡು ಬಾ ನೋಡ್ರಿ, ಎಷ್ಟು ದೊಡ್ಡವಾದ ಇಂಜಿನ್ ಇದೆ ಒಳಗಡೆ. ಸೆಟಪ್ ಈ ಥರ ಇರ್ತದೆ ನೋಡ್ರಿ. ಪೂರ ಅರ್ಧ ಕರ್ದ ಪೂರ ವಿಮಾನ ಪೂರ ಇಂಜಿನಿಂದ ಕೂಡಿದ್ದು. ಎಷ್ಟು ಭಾರವಾಗಿರುತ್ತೆ ನೋಡ್ರಿ. ಇಷ್ಟೊಂದು ಭಾರ ಮೇಲೆ ಹಾರುತ್ತೆ ಅಂದರೆ ದೊಡ್ಡ ಮಾತು ಹೌದಲ್ಲ. ಇಷ್ಟೊಂದು ಭಾರ ತಗೊಂಡು ಮೇಲುಗಡೆ ಹಾರುತ್ತೆ ಅಂದರೆ ಎಷ್ಟು ಟೆಕ್ನಾಲಜಿ ಕಂಡು ಹಿಡಿದಿರ್ಬೋದು. ಯಾವ ರೀತಿ ನಮ್ಮ ಯುದ್ಧ ವಿಮಾನವನ್ನು ಕಂಡುಹಿಡಿದಿದ್ದಾರೆ, ಯಾವ ರೀತಿಯನ್ನು ಸೈನಿಕರು ಇಲ್ಲೆಲ್ಲ ಕಷ್ಟಪಟ್ಟು ನಮ್ಮ ದೇಶದಲ್ಲಿ ನಮ್ಮನ್ನು ಚೆನ್ನಾಗಿ ಇರೋಕೆ, ಇವರಿಂದ ನಾವು ಯಾವ ಭಯವಿಲ್ಲದೆ ನಿರ್ಭಯವಿಲ್ಲದೆ ನಾವಿಲ್ಲಿ ಹೊರಗಡೆ ನಮ್ಮ ದೇಶದಲ್ಲಿ ನಾವು ಇದ್ದೀವಿ, ಸೈನಿಕರು ಇರೋದ್ರಿಂದಲೇ. ಯಾವ ರೀತಿ ಪೈಪ್ಲೈನ್ಸ್ಗಳಿದ್ದಾವೆ, ಇದು ಏನೇನು ಕೆಲಸ ಮಾಡುತ್ತೋ ಏನೋ ಗೊತ್ತಿಲ್ಲ. ತುಂಬ ದೊಡ್ಡದಾದ ವಿಮಾನ ಇದೆ. ವಾವ್, ನೋಡಿ ನಾವೆಲ್ಲ ಕ್ಯಾಬಿನಿಗೆ ಬಂದುಬಿಟ್ಟಿವಿ ಈಗ. ಇಲ್ಲಿ ನೋಡಿರಿ ಯಾವ ರೀತಿ ಆಪ್ರೇಟಿಂಗ್ ಮಾಡೋದಿರುತ್ತೆ. ಇಲ್ಲ ಹಿಂದ್ಗಡೆ ಬಾಂಬ್ಸ್ ಎಲ್ಲ ಬ್ಯಾಮ್ಸ್ ಸ್ಟೋರೇಜ್ ಯಾವ ಥರ ಇದೆ, ಬಾಂಬ್ ಯಾವ ಥರ ಅಂತ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಯಾವ ಪ್ರಾಡಕ್ಟ್ ಬಾಂಬ್ಸ್ ಎಲ್ಲಿದ್ದಾವೆ, ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇದೆಲ್ಲ ಕ್ಯಾಬಿನ್ಸ್ ನೋಡಿ ಯಾವ ಥರ ಇದೆ. ಅಂದರೆ ಇದು ನಡೆಸೋ ಕ್ಯಾಬಿನ್ ಅಲ್ಲ, ಯುದ್ಧ ನಡೆಸೋ ಕ್ಯಾಬಿನ್. ಯುದ್ಧ ನಡೆಯುವಾಗ ಬಾಂಬ್ಸ್ ಹಾಕೋದ ಅದು ಆಪ್ರೇಟರ್ ಮಿಷಿನ್. ಇದು ಮೇನ್ ಕ್ಯಾಬಿನ್ ಇಲ್ಲಿದೆ ನೋಡ್ರಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೋಡ್ರಿ ವಿಮಾನದ ಈ ಕ್ಯಾಬಿನ್ ನೋಡ್ರಿ. ವಿಮಾನದ ಕ್ಯಾಬಿನ್ನು ತುಂಬ ಸೂಪರ್ ಆಗಿದೆ ಕ್ಯಾಬಿನ್ ನೋಡ್ರಿ. ವಾವ್, ತುಂಬ ಡ್ರೈವಿಂಗ್ ಸೀಟ್ ನೋಡಿ, ಡ್ರೈವಿಂಗ್ ಸೀಟು ಕ್ಯಾಬಿನ್ನು ನೋಡಿ. ಇಷ್ಟು ಗ್ಲಾಸ್ ಇರುತ್ತೆ ನೋಡಿ ಯಾವ ರೀತಿ ಕಾಣ್ತಾಯಿದೆ ಅಂತಬಿಟ್ಟು ವ್ಯೂ ಇದು ನೋಡಿರಿ. ನಮ್ಮ ಕಾರ್ಗಳಿಗೆ ಫುಲ್ ಸ್ಟೇರಿಂಗ್ ಇರುತ್ತಲ್ಲ, ಇದು ಆಫ್ ಸ್ಟೇರಿಂಗ್ ಇದೆ ನೋಡಿರಿ. ಆಫ್ ಸ್ಟೇರಿಂಗ್ ನೋಡಿರಿ, ಎರಡು ಸೈಡಲ್ಲಿ ಇದ್ದಾವೆ. ಎರಡು ಸೈಡಲ್ಲಿ ಎರಡು ನೋಡಿರಿ ಸೇಮ್. ಅರೆ, ವೆಹಿಕಲ್ ಬ್ರೇಕ್ ಇದ್ದಂಗೆ ಇದ್ದಾವೆ. ಅಂದರೆ ಕೆಳಗಿಳಿದಾಗ ಕಾಣ್ತಿದ್ದೆ, ಕೆಳಗಿಳಿದಾಗ ಬ್ರೇಕ್ ಹೊಡಿಯೋದು ಕಾಣ್ತಿರೋದು ನೋಡಿರಿ ಯಾವ ರೀತಿ ಇದೆ. ಎರಡು ಬ್ರೇಕ್ ಫೆಡಲ್ಗಳಿದ್ದಾವೆ ಮತ್ತು ಎರಡು ಸೈಡಲ್ಲಿ ಇದ್ದಾವೆ. ಎರಡು ಸೈಡಲ್ಲೂ ಬ್ರೇಕ್ ಫೆಡಲ್ಗಳು ಇದ್ದಾವೆ ನೋಡ್ರಿ. ಸೇಮ್ ಗೇರ್ಗಳು, ಕಾರಿಗೆ ಗೇರ್ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಇದೆ ನೋಡ್ರಿ. ಅಂದರೆ ಆ ಸಿಸ್ಟಮಲ್ಲೇ ಕಾಣ್ತಾ ಇದೆ ನೋಡೋಕ್ಕೆ. 1-4 ಅಂದರೆ ಒಂದೇ ಗೇರ್ ಇರುತ್ತೆ. 1 2 3 4 5 6 ನಾವು ಒಂದರ ಗೇರಲ್ಲಿ ಹಾಕ್ತೀವಿ. ಇಲ್ಲಿ ನೋಡ್ರಿ ಬೇರೆ ಬೇರೆ ಪ್ಯಾನಲ್ಸ್ ಇದ್ದಾವೆ. 1 2 3 4 ಪ್ಲಸ್ ಇಲ್ಲೊಂದಿದೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಗೇರ್ಗಳು ನೋಡ್ರಿ ಯಾವ ಥರ ಕಾಣ್ತಾ ಇದೆ ಅಂದರೆ ತುಂಬ ಬ್ಯೂಟಿಫುಲ್ ಆದ ಕ್ಯಾಬಿನ್. ಎಷ್ಟು ಚೆನ್ನಾಗಿ ಕಾಣ್ತಿಲ್ಲ, ನಿಜವಾಗ್ಲೂ ನಾವು ವಿಮಾನದಲ್ಲಿ ಇದ್ದೀವಿ ಅನ್ನಿಸ್ತಾ ಇದೆಯಲ್ಲ, ಆ ರೀತಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಹೇಗೆ ಚೆನ್ನಾಗಿ ಲೈಟ್ ಕೂಡ ಇದೆ. ಇದನ್ನು ಎಮರ್ಜೆನ್ಸಿ ಲೈಟು ಅಥವಾ ಯಾವ ಥರ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಇದು ನೋಡಿರಿ ಯಾವ ಥರ ಇದೆ ಸ್ಟೆಪ್ಪಲ್ಲಿ. ಇದು ಸೆಟ್ಟಿಂಗ್ ಮಾಡೋಕೆ ಇದೆ, ಸೆಟಪ್ಪಲ್ಲಿ ಇದೆ ಲೈಟ್ಸು ಈ ರೀತಿ. ಬನ್ನಿ, ನಿಪ್ಪಾಣಿ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಇರುತ್ತೆ ಇದು. ತಾವು ಯಾರಾದರೂ NH ಪಕ್ಕ 4 ಯಾವಾಗಾದ್ರೂ ಈ ಕಡೆ ಹೋಗ್ತಿರ್ಬೇಕಾದ್ರೆ ಭೇಟಿ ಕೊಡಿ. ಚೆನ್ನಾಗಿದೆ ನೋಡೋಕ್ಕೆ, ಒಂದು ಫೀಲ್ ಬರುತ್ತೆ. ವಿಮಾನಲ್ಲಿ ಹತ್ತಿದೆ ಹಂಗೆ ಯುದ್ಧ ವಿಮಾನ ನೋಡ್ದಂಗೆ ಆಗಿರುತ್ತೆ ನೋಡಿ ಯಾವ ರೀತಿ ಇದೆ. ಇಲ್ಲೆಲ್ಲ ನೋಡಿ ಯಾವ ಥರ ಕ್ಯಾಬಿನ್ ಕಾಣ್ತಿದೆ ನೋಡಿ. ಓಹ್, ರೂಫ್ ಇದಕ್ಕೂ ರೂಫ್ ಇದಲ್ರಿ ಸರ, ವಿಮಾನಕ್ಕೂ ರೂಫ್ ಇದೆ ನೋಡ್ರಿ. ರೂಫ್ ಟಾಪ್ ಇದೆ ನೋಡ್ರಿ. ರೂಫ್ ಟಾಪ್ನೂ ಇದೆ ನೋಡ್ರಿ ಮೇಲೆ ನೋಡ್ರಿ. ರೂಫ್ ಟಾಪ್ ಹೀಗಿದೆ
ಹೇಗೆ ಕಾಣುತ್ತೆ ಅಂತ. ವಾವ್, ಸೂಪರ್ ಅಲ್ಲ. ವಿಮಾನದಿಂದ ನೋಡ್ತಾ ಇರೋದು ನಾವು ಎಲ್ಗಡೆಯಿಂದ ಯುದ್ಧ ವಿಮಾನದಲ್ಲಿ ನಾವೀಗ ಇದ್ದೇವೆ. ಅಂದರೆ ಯುದ್ಧ ವಿಮಾನ, ಒರಿಜಿನಲ್ ಯುದ್ಧ ವಿಮಾನ ಅಲ್ಲ, ಡೆಮೋ, ಜನಗಳಿಗೆ ಗೊತ್ತಾಗಲಿ ಈ ರೀತಿ ವಿಮಾನ ಅಂತ ಕೂಡ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಮರ್ಜೆನ್ಸಿ ಡೋರ್ ಇದೆ. ಈ ಡೋರು ಎಮರ್ಜೆನ್ಸಿ ಡೋರು, ಎಮರ್ಜೆನ್ಸಿ ಹಾರೋಕ್ಕಿರಬೇಕು ಕ್ಯಾಬಿನಲ್ಲಿಂದ. ಕ್ಯಾಬಿನ್ ಪಕ್ಕನೇ ಇದೆ, ಇಲ್ಲಿ ನೋಡಿ ಕ್ಯಾಬಿನ್ ಪಕ್ಕನೇ ಇದೆ. ಇಲ್ಲಿ ಅಂದರೆ ಯುದ್ಧ ವಿಮಾನ ಇಲ್ಲಿ ಆಪ್ರೇಟ್ ಮಾಡ್ತಿರ್ತಾರೆ. ಇಲ್ಲಿ ಆಪ್ರೇಟ್ ಮಾಡ್ತಾ ನೋಡ್ತಾನೆ, ಇಲ್ಲಿಂದ ನೋಡ್ತಾ ಏನಾದರೂ ಯಾರಾದರೂ ಮೇಲೆ ಜಂಪ್ ಮಾಡಿ ಕೆಳಗಡೆ ಇದರಿಂದ ಪ್ಯಾರಾಚೂಟಿಂದ ಕೆಳಗೆ ಇಳಿಬೇಕು, ಪ್ಯಾರಾಚೂಟಿಂದ ಏನೋ ಮಾಡೋಕಂದ್ರೆ ಇಲ್ಲಿ ಈ ಕ್ಯಾಬಿನ್ ಯೂಸ್ ಮಾಡ್ತಾರೆ ಕಾಣ್ತೈತೆ ನೋಡಿ. ತುಂಬ ಚೆನ್ನಾಗಿದೆ. ನೀರು ಯೂಸ್ ಮಾಡೋಕ್ಕೆ ಇಲ್ಲಿ ನೋಡ್ರಿ, ವಾಟರ್ ಕ್ಯಾನ್ ಇಲ್ಲ ಕೈ ತೊಳ್ಕೊಳ್ಳೋಕ್ಕೆ ಅದು ಏನೋ ಇರಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸ್ಮಾಲ್ ಆಗಿದೆಲ್ಲ. ಓಹ್, ವಿಮಾನದಲ್ಲಿ ಟಾಯ್ಲೆಟ್ ನೋಡ್ರಿ ಈಗ ಯಾವ ರೀತಿ ಇದೆ. ಓಹ್, ಟಾಯ್ಲೆಟ್ ಅಂದರೆ ಓಪನ್ ಕ್ಯಾಬಿನ್ ಇತ್ತಲ್ರಿ. ಮೈ ಗಾಡ್, ಇವರು ಓಪನ್ ಕ್ಯಾಬಿನ್ ನೋಡ್ರಿ, ಓಪನಲ್ಲಿದೆ ಟಾಯ್ಲೆಟು. ಒಪ್ಪ, ಈ ರೀತಿ ಇದೆ ನೋಡ್ರಿ ಯುದ್ಧ ವಿಮಾನದಲ್ಲಿ. ಪಾಪ ಇಷ್ಟೆಲ್ಲ ಕಷ್ಟಪಡ್ತಾರೆ ನಮಗೋಸ್ಕರ ಅವರು. ನಾವೀಗ ಹೊರಗಡೆ ಹೋಗೋಣ. ನೋಡಿ ಈ ಥರ ಇದೆ ಹೊರಗೆ ಹೋಗೋಕ್ಕೆ. ನೋಡಿ ಎಷ್ಟು ಕತ್ಲಿದೆ ಹೊರಗಡೆ. ನೋಡಿ ಇದು ಮಷನರಿ ಇಷ್ಟು ಹೆವಿ, ಹತ್ಕೊಂಡು ಮೇಲೆ ಹಾರುತ್ತಲ್ಲ, ಅದೇ ದೊಡ್ಡ ವಿಷಯ. ಈ ರೀತಿ ನಾವು ನೋಡಿದಿರಲ್ಲ, ಈ ಯುದ್ಧ ವಿಮಾನ ಸಾಮಾನ್ಯ ಜನಗಳಿಗೆ ಗೊತ್ತಾಗಲಿ ಅನ್ನೋದಕ್ಕೆ ಈ ಡೆಮೋ ಇಟ್ಟಿದ್ದಾರೆ. ಈ ರೀತಿ ಇರುತ್ತೆ, ನಮ್ಮ ಸೈನಿಕರು ಈ ಥರ ಕಷ್ಟಪಡ್ತಾರೆ, ಈ ಜನಗಳಿಗೆ ನಮ್ಮ ಸೈನಿಕರ ಕಷ್ಟಗಳು ಮತ್ತು ಈ ರೀತಿ ಯುದ್ಧ ವಿಮಾನ ಇರುತ್ತೆ ಅನ್ನೋದಕ್ಕೆ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಮಲ್ಕೊಳ್ಬೋದು, ಕೂಡ್ಬೋದು. ಅಂದರೆ ಓಪನ್, ಅಂದರೆ ಅವರಿಗೆ ರೆಸ್ಟ್ ಅಂದರೆ ಈ ಥರ ಭಾಳಷ್ಟು ಜನ ಇರ್ತಾರಲ್ಲ ಮಿಲಿಟರಿಯಲ್ಲಿ, ಕಾಮನ್ ಆಗಿ ಈ ಥರ ಹೊರಗಡೆ ಕೆಲಸ ನಡ್ತಿದೆ, ಗಾರೆ ಕೆಲಸ ಮಾಡ್ತಿದ್ದಾರೆ. ಅಂದರೆ ಕಂಪೌಂಡ್ ಕಟ್ಟೋದು, ಅಲ್ಲೆಲ್ಲ ನೆಲಗಡೆ ಬಂಡೆ ಪರ್ಸಿ ಹಾಸೋದು, ಇವೆಲ್ಲ ಕಾರ್ಯಕರ್ತಗಳನ್ನ ಮಾಡ್ತಾರೆ. ಅದೆಲ್ಲ ಸಾಮಾನುಗಳು ಇಟ್ಟಿದ್ದಾರೆ. ಹಂಗೆ ನೋಡಿ ಹೇಗಿದೆ. ಹಿಂದ್ಗಡೆನೂ ಈ ಥರ ಮಿಷಿನರಿ ಇದೆ ನೋಡ್ರಿ. ಈಗ ಹಿಂದ್ಗಡೆ ಎಷ್ಟು ಉದ್ದವಾಗಿದೆ, ಈ ಥರ ಇದೆ. ಇಷ್ಟೊಂದು ಭಾರವಾದ ವಿಮಾನ ಮೇಲೆ ಗಾಳಿಯಲ್ಲಿ ಹಾರುತ್ತೆ ಅಂದರೆ ದೇವರೇ, ಯಾವ ರೀತಿ ಟೆಕ್ನಾಲಜಿ ಇರಬೇಕಲ್ಲ.